ನೆಲಬು ಅಂತ ಗಂಡನನ್ನ ಪಡೆದ ನಾನೇ ಪುಣ್ಯವಂತೆ. ನನ್ನ ಗಂಡ ಹಗಲು ರಾತ್ರಿ ಎನ್ನದೆ ಹೊಲದಲ್ಲಿ ಕಷ್ಟಪಟ್ಟು ದುಡಿತಾ ಇದ್ದಾರೆ. ಇರುವ ಒಬ್ಬಳೇ ಒಬ್ಬ ತಂಗಿಗೆ ಅವಳಿಷ್ಟದಂತೆ ವಿದ್ಯಾಭ್ಯಾಸ ಮಾಡಿಸಿದ್ದಾರೆ. ಈ ನಮ್ಮ ಸುಖ ಸಂಸಾರದ ಮೇಲೆ ಯಾರ ಕೆಟ್ಟ ಕಣ್ಣು ಬೀಳದಂತೆ ನೀನೇ ಕರುಣಿಸಿ ಕಾಪಾಡಬೇಕಪ್ಪ, ಕಾಪಾಡಬೇಕು. ಏ ಪದ್ಮಾ, ಪದ್ಮಾ ಏನ್ ಮಾಡ್ತಾ ಇದೀಯ ಒಳಗಡೆ? ಬೇಗ ಬಾರಿ ಹೊರಗೆ. ಏನ್ರಿ ಒಂದ ಸವನ ಕೂಗಾಕತ್ತಿರಲ್ಲ ಜಗತ್ ಪ್ರಳಯ ಆದಂಗ, ಯಾಕೇನಾತ? ಏನಾತು ಅಂತ ಕೇಳ್ತಾ ಇದೆಯಲ್ಲ. ಗಂಡ ಆಳುಗಳ ಜೊತೆ ಬಿಸ್ಲಾಗ ಹೊಲಕ್ಕೆ ಹೋಗಿ ಬಂದಾನ. ತನ್ನ ನೀರು ತಂದು ಕುಡಿದ್ಬಿಟ್ಟು ಹಾಗ ಕೈ ಒರೆಸ್ಕೊತ ಬರತ್ತೆ. ಮಳ್ಳಿ ಹಳೆ ಮಳ್ಳಿ ಕೆಂಪು ಖಾರ ಕೊಬ್ಬರಿ ಚಟ್ನಿ ಮಾಡಿ ಹಪ್ಪಳ ಸಂಡಿಗೆ ಕರಿಯಾಕತ್ತಿದ್ದೆ. ನೀವು ನೋಡ್ರ ಒಂದ ಸವನ ಕೂಗಾಕತ್ತೀರಿ. ಒಲಿ ಮೇಲೆ ಎಣ್ಣೆ ಬೇರೆ ಕಾದೈತಿ, ಹಂಗ ಬಿಟ್ಟು ಬರಕಾಕತ್ತನ? ಹೋಗ್ಲಿ ಬಿಡು. ಮಣಿಯಲ್ಲಿ ನನ್ನ ತಂಗಿ ಬಂಗಾರ ಎಲ್ಲಿ ಕಾಣ್ತಾ ಇಲ್ಲ, ಎಲ್ಲಿ ಹೋಗಿದ್ದಾಳೆ? ಮನೆಗೆ ಒಬ್ಬಕ್ಕಿಗೆ ಕುಂತ ಬೇಸರ ಆಗ್ಬಾರ್ದಂತ ನಿನಗೆ ಗೆಳತರ ಮನೆಗೆ ಹೋಗ್ಬಾರವ ಅಂತ ನಾನೇ ಹೇಳಿ ಕಳ್ಸಿನಿ. ಅಡ್ಡಾಡ್ಕೊಂಡ್ ಬರ್ಲಿ ಬಿಡ್ರಿ, ಕೈ ಕಾಲು ಸಡ್ಲಕ್ಕತಿ, ಹೊಟ್ಟಿ ಹಸಿತೈತಿ. ಬರ್ರಿ ಬರ್ರಿ, ಬಿಸಿಲಾಗ ಬಂದಿರಿ, ತಣ್ಣನ ಮಜ್ಜಿಗೆ ಕೊಡ್ತೀನಿ, ಹೊಟ್ಟೆ ತುಂಬಾ ಕುಡಿದ್ರಂತ. ಏ ಪದ್ಮಾ, ಆ ತಂಪದ ಮಜ್ಜಿಗಿಂತ ಈ ನಿನ್ನ ಇಂಪಾದ ಗಾಣದಿಂದ ಒಂದು ಸೊಗಸಾದ ಹಾಡನ್ನು ಹಾಡಿ ಈ ನಿನ್ನ ಗಂಡನ ಮನಸ್ಸನ್ನು ತನಿಸಬಾರದ ಅಡಿಗಿಣಿ. ಈ ರೈತನ ಬಾಳಿ ನಿನ್ನಂತವಳು ಧರ್ಮ ಪತ್ನಿಯಾಗಿ ಪಡೆದದ್ದು ಅದು ಯಾವ ಜನ್ಮದಲ್ಲಿ ಪುಣ್ಯ ಮಾಡಿದ್ರೆ ಒಂದು ತೋಸ್ತಾ ಇಲ್ಲ ನೋಡಿ. ಹೊಗಳಿ ಹೊಗಳಿ ಹೊನ್ನ ಶಿವಲಕ್ಕೆ ಏರಿಸಿದ್ರಿಯ ಅಂತ ವಿಶ್ವಗುರು ಬಸವಣ್ಣನವರು 12ನೇ ಶತಮಾನದಾಗ ಹೇಳ್ಯಾರ. ಮರ್ತಿರನ? ನನ್ನ ಹೊಗಳಿ ಹೊಗಳಿ ಉಪ್ಪರಿಗೆ ಮೇಲೆ ಕುಂದ್ರಿಸಿದ್ರ ನಿಮಗ ಅಪಾಯ ತಪ್ಪಿದ್ದಲ್ಲ. ಅಪ್ಪ ಎಲ್ಲಿಂದ ತರ್ತಿ ಪದ್ಮಾ? ನಿಜ ಸಂಗತಿಯನ್ನು ಹೇಳ್ತಾ ಇದ್ದೀನಿ. ಯಾಕಂದ್ರೆ ಬಡತನಲಿದ್ದ ಈ ಮಡಿಯನ್ನ ನನ್ನ ಜೊತೆಗೂಡಿ ಹಗಲು ರಾತ್ರಿ ನಡೆದ ಕಷ್ಟಪಟ್ಟು ದುಡಿದಿದೀಯ. ಮೇಲಾಗಿ ಇದ್ದ ಅಲ್ಪ ಸ್ವಲ್ಪ ಜಮೀನದಲ್ಲಿ ಹೂವು ಹಣ್ಣು ತರಕಾರಿ ಬೆಳೆದು ಮಾದರಿ ಕೃಷಿ ಕಣ್ಣಾಗಿ ಮಾಡಿದೀಯ. ಮೇಲಾಗಿ ಚಿಕ್ಕಂದಲ್ಲಿ ತಂದೆ ತಾಯಿ ಕಳೆದುಕೊಂಡ ನನ್ನ ತಂಗಿಯನ್ನ ಹೊಟ್ಟೆಲ್ಲಿ ಹುಟ್ಟಿದ ಮಗಳಿಗಿಂತ ಹೆಚ್ಚಾಗಿ ಜೋಪಾನ ಮಾಡಿದೀಯ. ಈ ಕನಕಮೂರ್ತಿ ಇನ್ನೇನು ಬೇಕು ಹೇಳು? ಸ್ವರ್ಗವೇ ದರಿಗಿಳಿದು ಬಂದಷ್ಟು ಖುಷಿ ಆಗ್ತಾ ಇದೆ ಕಣೆ. ನಂದೇನೈತ್ರಿ ಇದ್ರ? ಬಲ್ಲವ್ರು ಹೇಳಿಲ್ಲ, ಬಡತನದಲ್ಲಿ ಹುಟ್ಟಿಸಿದ್ದು ಬ್ರಹ್ಮನಾದ್ರು, ರಾಜನಂತೆ ಬೆಳೆಸಿದ್ದು ತಂದೆ ತಾಯಿಗಳಾದ್ರು, ನಮ್ಮ ಜೀವನದ ದಾರಿ ಹುಡುಕಿಕೊಳ್ಳುವುದು ನಮ್ಮ ಪರಿಶ್ರಮದಿಂದ ಅಂತ. ಇದು ನನ್ನ ಕರ್ತವ್ಯ. ಮೇಲಾಗಿ ನಮ್ಮ ಭಾರತೀಯ ಪರಂಪರೆಯಲ್ಲಿ ಹೆಣ್ಣಾಗಿ ಹುಟ್ಟಿದ ಮೇಲೆ 2 ಮನೆ ಬೆಳಗಬೇಕು. ಒಂದು ತವರು ಮನೆ ಋಣ ತೀರಿಸಬೇಕು, ಇನ್ನೊಂದು ಕೊಟ್ಟ ಮನೆಗೆ ಋಣಿಯಾಗಿರಬೇಕು ಅಂತ. ಬರಿ ಬರಿ, ಸಮಯ ಬಾಳಗೈತಿ, ಊಟ ಮಾಡಿ ಹೊಲಕ್ಕೆ ಹೋಗೋರಂತ. ಅಲ್ಲ, ನಿನಗೆ ಗೊತ್ತೇ ಇದೆಯಲ್ಲ ನನ್ನ ತಂಗಿ ಬಂದ್ಮೇಲೆ ನಾನು ಊಟ ಮಾಡೋದು ಅಂತ. ಹೌದಲ್ಲ, ನಿಮ್ ತಂಗಿ ಸಿಟಿಯಿಂದ ಹಳ್ಳಿಗೆ ಬಂದ್ರ ಮುಗ್ದ ಹೋತು. 3 ಹೊತ್ತು ಒಂದ ತಾಟ್ನಾಗ ಊಟ. ಏ ಪದ್ಮಾ, ನಾನು ನನ್ನ ತಂಗಿ ಕೂಡಿಕೊಂಡು ಒಂದೇ ತಾಟಿನಲ್ಲಿ ಊಟ ಮಾಡಿದ್ರ ಹಾಗ ಪಂಚಾಮೃತ ಒಂದಷ್ಟು ರುಚಿ ಬರ್ತದ ಕಣೆ. ಅದ್ರ ಮಜಾ ನಿನಗೇನು ಗೊತ್ತೈತೆ ರೀ? ನೀವು ನಿಮ್ಮ ತಂಗಿ ಮೇಲಿಟ್ಟಿರುವ ನಂಬಿಕೆ, ಪ್ರೀತಿ, ವಿಶ್ವಾಸಕ್ಕೆ ನಿಮಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ಕಡಿಮೆ. ಈ ಸಮಾಜದಲ್ಲಿ ಅದೆಷ್ಟು ಜನ ಹುಟ್ಟುತ್ತಲೇ ದಾಯಾದಿಗಳಾಗಿ ಹಗೆ ಸಾಧಿಸುತ್ತಿರುವಾಗ ನಿಮ್ಮ ತಂಗಿ ಕಣ್ಣಲ್ಲಿ ಒಂದು ತೊಟ್ಟು ನೀರು ಬಂದ್ರೆ ಸಾಕು, ನಿಮ್ಮ ಕಣ್ಣಲ್ಲಿ ರಕ್ತ ಬಂದಂತೆ ಮಾಡ್ತಾರೆ. ನಿಜವಾಗ್ಲೂ ನಿಮ್ಮಂತ ಅಣ್ಣನನ್ನ ಪಡಿಬೇಕಾದ್ರೆ ವಸುಂಧರಾ ಪುಣ್ಯ ಮಾಡಿದಾಳ್ರಿ, ಪುಣ್ಯ ಮಾಡಿದಾಳೆ. 100% ಕರೆಕ್ಟಾಗಿ ಹೇಳ್ರಿ ಅತ್ಯಮ್ಮ. ಅತ್ಯಮ್ಮ, ಇಂತ ಅಣ್ಣನ ಪಡಿಬೇಕಾದ್ರೆ ನಾನು ಕೇವಲ ಪುಣ್ಯ ಮಾಡಿಲ್ಲ, ತಪಸ್ ಮಾಡಿದ್ದೀನಿ ಅತ್ಗೆ. ಅಲ್ಲಮ್ಮ, ತಪಸ್ಸು ನೀನು ಮಾಡಿಲ್ಲ. ನಿನ್ನ ತನ್ನ ತಂಗಿಯರು ಪಡಿಬೇಕಾದ್ರೆ ನಾನು ತಪಸ್ಸು ಮಾಡಿದ್ದೀನಿ. ಯಾಕಂದ್ರೆ ಈ ಕನಕಮೂರ್ತಿಯ ಜೀವನದಲ್ಲಿ ಬದುಕಿಯ ಚುಲುಮೆಯ ದೀಪಕ್ಕೆ ತೈಲು ನೀನಾದೆ. ಆ ದೀಪಕ್ಕೆ ಸಂಸ್ಕರಣದ ಕವಚ ನೀನು ಅತ್ತಿಗೆ ಆದಳು. ಸುಂದರಮಯ ಸಂಸಾರನ ಅವ್ವ ಅಪ್ಪ ನೋಡ್ಲಿಕ್ಕೆ ಒಂದೇ ಸಂಕಟ ಕಾಡ್ತಿದೆ ಅಮ್ಮ. ಯಾಕಣ್ಣ ಕಣ್ಣೀರ್ ಹಾಕ್ತೀಯ? ಹಡ್ದು ತಂದೆ ತಾಯಿಲ್ಲ ಅನ್ನೋ ಕೊರತೆ ನೀನ್ ಯಾವತ್ತೂ ನಂಗೆ ತೋರಿಸಿಲ್ಲ. ನನ್ನ ಪಾಲಿಗೆ ತಂದೆ ತಾಯಿ ಬಂಧು ಬಳಗ ಎಲ್ಲವೂ ನೀನೇಣ್ಣ. ಅಣ್ಣ, ಬಲ್ಲವ್ರು ಹೇಳ್ತಾರಲ್ಲ, ತಂದೆ ತಾಯಿನ ಸ್ವರ್ಗದ ಕಡೆ ಕರ್ಕೊಂಡು ಹೋಗೋ ಮಗನಾದ್ರೆ ಸ್ವರ್ಗವನ್ನೇ ಮನೆ ಕಡೆ ತರುವಳು ಮಗಳಾದ್ರೆ ಮನೆಯನ್ನು ಸ್ವರ್ಗವನ್ನಾಗಿ ಮಾಡುವಳು ಸೊಸೆಯಣ್ಣ. ಅಣ್ಣ, ನನ್ನ ಅತ್ತಿಗೆ ಈ ಮನೆಗೆ ಕೇವಲ ಸೊಸೆಯಾಗಿ ಬಂದಿಲ್ಲ, ನನ್ನ ಹೆತ್ತ ತಾಯಿಯಾಗಿ ಬಂದಿದ್ದಾರಣ್ಣ. ಅಣ್ಣ ತಂಗಿ ಇಬ್ರು ಸೇರಿದ್ರೆ ಲೋಕಾನೇ ಮರೆಸ್ಬಿಡ್ತೀರಿ. ನೋಡುವ ಸುಂದರ, ನಮ್ಮ ಮುಂದಿರುವುದು 2 ಆಯ್ಕೆ. ಒಂದು ಕೊಟ್ಟು ಹೋಗ್ಬೇಕು, ಇಲ್ಲ ಬಿಟ್ಟು ಹೋಗ್ಬೇಕು. ಈ ಭೂತಾಯಿ ಮಡಿಲಲ್ಲಿ ನಾವು ಬದುಕಿರಷ್ಟು ದಿವಸ ಸಂತೋಷವಾಗಿ ಖುಷಿ ಖುಷಿಯಾಗಿ ಬಾಳಿ ಬದುಕಿದಾಗ್ಲೇ ಸ್ವರ್ಗ ಸುಖ ಸಿಗೋದು. ಬರಿ ಬರಿ ವಸುಂಧರಾ, ನಿನಗೆ ಇಷ್ಟವಾದ ಹೋಳಿಗೆ ಮಾಡಿದ್ದೀನಿ, ಊಟ ಮಾಡೋದಂತ ಬಾ. ನಡಿಯಮ್ಮ, ನಿಮ್ಮ ಅತ್ತಿಗೆ ಅಡಿಗೆ ಮಾಡಿದಂತೆ ಊಟ ಮಾಡೋಣ. ಊಟಕ್ಕಿಂತ ಮೊದಲು ನನ್ನ ಸರ್ಪ್ರೈಸ್ ಇದೆ ಅಣ್ಣ. ಸರ್ಪ್ರೈಸ್ ಇದೆಯಾ? ನೀನ್ ಕಣ್ಣು ಮುಚ್ಕೋ ತೋರಿಸ್ತೀನಿ. ಕಣ್ಣು ಮುಚ್ಚಬೇಕಾ? ಹೌದು. ಅಲ್ಲ, ಅಂತದೇನು ಸರ್ಪ್ರೈಸ್ ತಂದಿದ್ದೀನಿ ನೀನು? ನೀನ್ ಕಣ್ಣು ಮುಚ್ಕೋ ಅಂತ ಹೇಳಿದೆ ತಾನೆ?
ಒಂದ್ ಕೆಲಸ ಮಾಡು, ಮೊದಲು ನೀನ್ ಕಣ್ ಮುಚ್ಚು, ನಾನು ನಿನ್ ಸರ್ಪ್ರೈಸ್ ತೋರಿಸ್ತೀನಿ. ಹೌದಾ? ಹೌದು, ಸರಿ. ಕಣ್ ಮುಚ್ಚುತ್ತಾನೆ. ಊರಣ್ಣ. ಅಣ್ಣ? ಅಣ್ಣ, ನನಗಿನ ಮುಂಚಿತವಾಗಿ ನೀನು ಟ್ಯಾಟೂ ಹಾಕ್ಸ್ಕೊಂಡಿದ್ಯಾ? ಅಂದ್ರೆ ಕೈ ಮೇಲೆ ನೀನು ಹಚ್ಚಿ ಹಾಕಿಸ್ಕೊಂಡು ಬಂದಿದೀಯಾ? ಅಲ್ಲಮ್ಮ, ನಾನೇನು ಕೈ ಮೇಲೆ ನಿನ್ನ ಹೆಸರು ಹಾಕಿಸ್ಕೊಂಡಿದ್ದೀನಿ, ಪರವಾಗಿಲ್ಲ. ಮದುವೆ ಮುಂಚೆ ಹೆಣ್ಣು ಮಕ್ಕಳು ಕೈ ಮೇಲೆ ಹೆಸರು ಹಾಕಿಸ್ಕೋಬಾರ್ದು. ಯಾಕಂದ್ರೆ ಕೊಟ್ಟ ಮನೆಗೆ ಹೋಗಬೇಕಾದವಳು ನೀನು. ಹೋದ ಮೇಲೆ ಗಂಡನ ಇಚ್ಛೆಯಂತೆ ಬಾಳಬೇಕಾಗ್ತದೆ. ಹೋದ ಮೇಲೆ ಗಂಡನ ಇಚ್ಛೆಯಂತೆ ಸುಖ ಸಂಸಾರದಲ್ಲಿ ಸಾಗಬೇಕಾಗ್ತದೆ. ಮದುವೆ ಮುಂಚೆ ಈ ರೀತಿ ಹೆಸರು ಹಾಕಿಸೋದು ಒಳ್ಳೇದಲ್ಲಮ್ಮ. ಅಣ್ಣ, ಜನ್ಮಕ್ಕೆ ಹಾಕೋ ಟಾಟಕ್ಕಿಂತ ಮನ್ಸಿಗೆ ಹಾಕೋ ಟಾಟನ ಮುಖ್ಯ. ನಾನೇನು ಬೇರೆ ಯಾರ್ದ ಹೆಸರು ಹಾಕ್ಸ್ಕೊಂಡಿಲ್ಲಲ್ಲ. ನನ್ನ ಜೀವಕ್ಕೆ ಜೀವ ಆಗಿರೋ, ನನ್ನ ಉಸಿರಿಗೆ ಉಸಿರಾಗಿರೋ, ನನ್ನ ಪ್ರತಿ ಉಸಿರಿನಲ್ಲೂ ನನ್ನ ಅಣ್ಣನ ಹೆಸರಿರ್ಬೇಕು ಅಂತ ಹಾಕಿಸ್ಕೊಂಡಿದ್ದೀನಿ. ಇದ್ರಲ್ಲಿ ತಪ್ಪೇನಿದೆ ಅಣ್ಣ? ತಪ್ಪೇನಿಲ್ಲ ಬಿಡಮ್ಮ. ಇಬ್ರು ಸರಿಯಾಗಿ ಮಾಡಿದಿರಿ. ನಡ್ರಿ ಊಟ ಮಾಡಿ ನಡ್ರಿ. ಮೊದ್ಲು ನಡಿಯಮ್ಮ, ನಿಮ್ಮ ಅತ್ತಿಗೆ ಅಡಿಗೆ ಮಾಡಿದಂತೆ ಊಟ ಹೋಳಿಗೆ ಮಾಡೋಣ. ಮಾಡ್ತೀನಿ, ನಡಿ ಊಟ ಮಾಡಿ. ಹೌದಾ? ಹೌದು. ಅಣ್ಣ, ಏನಾಯ್ತು? ಮುಂದಿನ ಎಕ್ಸಾಮ್ ಮುಗಿತೆ. ಅದು ಮುಗಿದ ತಕ್ಷಣ ಯಾವ್ದಾರ ಒಂದ್ ಕೆಲಸ ನೋಡ್ಬೇಕು ಅಂತ ಅನ್ಕೊಂಡಿದೀನಿ. ಬೇಡಮ್ಮ, ಯಾಕೋ ದೂರದ ಸಿಟಿಯಲ್ಲಿ ಬಿಟ್ಟಿರಲು ನನಗೆ ಒಬ್ಬರಿಗೆ ಮನಸ್ಸಾಗ್ತಾ ಇಲ್ಲ. ನೀನ್ ನಮ್ ಜೊತೆನೇ ಇರೋದು ಒಳ್ಳೇದು. ಅಣ್ಣ, ಇದೇನು ಚಿಕ್ಕ ಮಕ್ಳಿಗೆ ಹಠ ಮಾಡ್ತಿಲ್ಲ? ನಾ ಒಂದ್ ಒಳ್ಳೆ ಕೆಲಸ ನೋಡಿ ಕೈ ತುಂಬ ಹಣ ಸಂಪಾದನೆ ಮಾಡಿ ನನ್ನ ಅಣ್ಣ ಅತ್ತಿಗೆ ನಾ ಸಂತೋಷ ನೋಡ್ಕೋಬೇಕು ಅನ್ನೋದೇ ಈ ನಿನ್ನ ತಂಗಿ ಆಸೆ ಅಣ್ಣ. ಸರಿ 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 ಸರಿ, ಮೊದ್ಲು ಊಟ, ಆಮೇಲೆ ಮಾತು. ಆಗ್ಲಿ ಅತ್ತೆ. ನಡಿ ಮಾಡೋಣ. ತಂಗಿ ಬಾಳೆಲ್ಲವೂ ನಗೆ ಹರಗಲಿ, ಸುಖ ಸಂತೋಷದಲ್ಲಿ ಮನದಲ್ಲಿ ದಾರಲಿ, ಬಾಳು ಹಾಯಾಗಲಿ. ದೈವತವರ ನೀನು ಈ ಅಣ್ಣಗಿಂದು, ದೈವತವರ ನೀನು ಈ ಅಣ್ಣಗಿಂದು. ನನ್ನ ಬಂಗಾರದ ತಂಗಿ ಬಾಳೆಲ್ಲವೂ ನಗೆ ಹರಗಲಿ. ನಿಂಗೆ ಗಾಡಿ ಬೀಸುವೆ ನನ್ನ ಬಂಗಾರ, ನನ್ನ ಬಂಗಾರದ ತಂಗಿ ಬಾಳೆಲ್ಲವೂ ನಗೆ ಹಾಡಾಗಲಿ, ಸುಖ ಸಂತೋಷ ತುಂಬಿ ಮನದ